ಆಯ್ತು ಬರ್ರಿ. ಅದು ಪೂರ ಇತಿಹಾಸ ಇದೆ, ಹೆಂಗೆ ಎಷ್ಟು ಮಕ್ಕಳು ಏನು ಎಂತು ಅನ್ನೋದನ್ನ ಅದನ್ನೆಲ್ಲದನ್ನ ಮಾಡಿ ಅವತ್ತಿನ ನಮ್ಮ ಸೆಕ್ರೆಟರಿ ಅವರು ಅವತ್ತು ನಾವು ಸರ್ಕಾರದಿಂದ 5 ಕೋಟಿ ದುಡ್ಡನ್ನು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅಂತಲೇ ಕೊಟ್ಟಿದ್ವಿ. ಆದರೆ ಅದ್ರ ಬೆಲೆ ಕಟ್ಟೋಕ್ಕಾಗಲ್ಲ, ಅದ್ರ ಬೆಲೆ ಭಾಳ ದೊಡ್ಡದಿದೆ. ಆದರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರ ಫ್ಯಾಮಿಲಿಯವರೆಲ್ಲರೂ ನಮಗೆ ಕೋಆಪ್ರೇಟ್ ಸಹಕಾರವನ್ನು ಮಾಡಿದರು. 4,18,00,000 ರೂಪಾಯಿ ಕೊಟ್ಟಿವಿ. ಇನ್ನು 86 ಲಕ್ಷ ರೂಪಾಯಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ವಿ. ನಾನು ಇವತ್ತಿಗೂ ಹೇಳ್ತೀನಿ, ಅದರ ಬೆಲೆ ಭಾಳ ದೊಡ್ಡದಿದೆ. ಆ ಬೆಲೆಯನ್ನು ನಾವು ಅಂಕಿಯೊಳಗೆ ಹೇಳೋಕ್ಕಾಗಲ್ಲ. ಆ ಪುಣ್ಯಾತ್ಮರು ಹುಟ್ಟಿ ಬೆಳೆದಂಥ ಜಾಗ, ಅಂಥ ಮಹಾತ್ಮರು ಹುಟ್ಟಿ ಬೆಳೆದಂಥ ಜಾಗನ ನಾವು ನಿಜವಾಗಲೂ ಅದನ್ನು ಒಂದು ದೇವರ ಗುಡಿ ಟೈಪನ್ನು ನೋಡುವಂಥದ್ದು ಅಂತ ಒಂದು ಮಹಾಪುರುಷ. ಇದರ ಜೊತೆಗೆ ಆ ಮನೆಯನ್ನು ನಾವು ಮ್ಯೂಸಿಯಂ ಮಾಡಬೇಕಂತ ಆಸೆ ಎಲ್ಲರಿಗಿತ್ತು. ಅದಕ್ಕೆ ನಾವು ಸತತ ಪ್ರಯತ್ನವನ್ನು ಮಾಡಿ ಅದನ್ನು ನಮ್ಮ DC ಅವ್ರನ್ನೂ ಭಾಳ ಆ್ಯಕ್ಟಿವ್ ಆಗಿ ಒಂದು 2 ಸತಿ ನಾನು ಸಭೆ ಮಾಡಿದೆ. ಅದು ಸಭೆ ಮಾಡಿ ಈಗ ಅದನ್ನು ರಿಜಿಸ್ಟ್ರೇಷನ್ ಆಗಿದ್ದು, ಅದಾದಮೇಲೆ ಈಗ ಅದನ್ನು ಮ್ಯೂಸಿಯಂ ಮಾಡಬೇಕು ಅಂತಂದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಇಲಾಖೆಯ ನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಮಂಗಳೂರು ಲೋಕಸಭಾ ಕ್ಷೇತ್ರ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಅಮೃತಲಾಲ್ ಜೋಯಿಸಿ ಮನೆಗೆ ನುಗ್ಗುವಂತ ಸಾಧ್ಯತೆ ಇದೆ. ಅಲ್ಲಿ ಒಂದು ಶಾಲೆ ಇದೆ, ಒಂದು ಲೆಫ್ಟ್ ಒಂದು ರೋಡ್ ಇದೆ, ಅದರ ಎದುರುಗಡೆ ಭಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. 25 further estimate have been revised. ನಾನು ಬಿ ಹತ್ರ ಮಾತಾಡಿ ಮಾಡಲಿಕ್ಕೆ ಅವಕಾಶ ಇದೆ. ಇದ್ರೆ ಒಂದಷ್ಟು ಅವರ ಆ ಕಮ್ಯುನಿಟಿಯಲ್ಲಿರುವಂಥ ಸ್ವಲ್ಪ ಶಿಕ್ಷಣ ಆಗಿರುವಂಥ ಯುವಕರು ಸೇರಿಸ್ಬೋದು, ಸ್ಕಿಲ್ ಸೆಂಟರ್ ಮಾಡಿಸ್ಬೋದು. ಕಮ್ಯುನಿಟಿಗೆ ಇನಿಷಿಯೇಟಿವ್ ಮತ್ತು ಬೇರೆಯವ್ರಿಗೆ ಇನ್ಕಾರ್ಪೊರೇಟ್ ಮಾಡ್ಬೋದು. ಅದರದ್ದು ಜಾಯಿಂಟ್ ಮೀಟಿಂಗ್ ಇದಕ್ಕೆ ಕ್ಲಾರಿಟಿ ಬರೋ ದೃಷ್ಟಿಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ನೀವು ಹೇಳೋದು ಅಂಶ ಇರುತ್ತೆ, ಅಲ್ಲಿ ಕೆಳಗಡೆ ರೈತರದ್ದು ಬೇರೆ ಒಪಿನಿಯನ್ ಇದೆ. ಸೊ ಈ ಗೊಂದಲಗಳ ಮಧ್ಯೆ ಜಾಯಿಂಟ್ ಸರ್ವೆ ಆಗ್ತದೆ, ಅದು ಇನ್ನೊಂದು ಸಮಸ್ಯೆಗೆ ಈಡಾಗ್ತದೆ. ಸೊ ಒಂದು ಕ್ಲಾರಿಟಿ ತರಬೇಕು. ಸೊ ಅದೇನೋ ಸಮಸ್ಯೆ ಇದ್ದರೆ ಅದು ಬೇಕಂತ ಸರಿ ಮಾಡಬೇಕು. ಇದು ಮಾಡದೆ ನಾವು ಜಾಯಿಂಟ್ ಸರ್ವೆ ಹೋದರೆ ಅಲ್ಲಿ ದೊಡ್ಡ ಸಮಸ್ಯೆಗಳಾಗ್ತದೆ. ಯಾಕಂದ್ರೆ ನಾನು ಅಲ್ಲಿ